ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಊರು ಆ್ಯಂಡ್ ಬಿಯಾಂಡ್ ಯೂಟ್ಯೂಬ್ ಚಾನೆಲ್. ನಾನು ಯಶೋಧ. ಸೊ ಇವತ್ತು ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಕ್ಕೆ ಏನೇನ್ ಸ್ಕಿಲ್ಸ್ ಬೇಕು ಅಂತ ಶೇರ್ ಮಾಡ್ತೀನಿ. ಸೊ ನನ್ನ ಎಕ್ಸ್‌ಪೀರಿಯನ್ಸ್ ಪ್ರಕಾರ ಯಾವ್ಯಾವ ಸ್ಕಿಲ್ಸ್ ನಿಮ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ. ಸೊ ಫಸ್ಟ್‌ಲಿ ಕಮ್ಯುನಿಕೇಷನ್. ಬೀಯಿಂಗ್ ಪ್ರಾಜೆಕ್ಟ್ ಮ್ಯಾನೇಜರ್ ಕ್ಲಿಯರ್ ಆಗಿ ನಿಮ್ಮ ಪಾಯಿಂಟ್‌ನ ಕಮ್ಯುನಿಕೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಡೆವಲಪರ್ಸ್ ಜೊತೆ, ಟೆಸ್ಟರ್ಸ್ ಜೊತೆ, ಬಿಸ್ನೆಸ್ ಟೀಮ್ ಜೊತೆ, ವೆಂಡರ್ಸ್ ಜೊತೆ ತುಂಬಾ ಟೀಮ್ಸ್‌ಗಳ ಜೊತೆ ವರ್ಕ್ ಮಾಡ್ತಾ ಇರ್ತೀರ. ಸೊ ಪ್ರತಿಯೊಬ್ಬರಿಗೂ ನಿಮ್ಮ ಪಾಯಿಂಟ್‌ನ ಅಂಡರ್‌ಸ್ಟ್ಯಾಂಡ್ ಮಾಡ್ಸೋದು ಆಂಡ್ ಅವ್ರು ಹೇಳೋದನ್ನ ಪ್ರಾಪರ್ ಆಗಿ ಲಿಸನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬರೀ ಮಾತಾಡೋರಾಗಿರಬಾರ್ದು. ಯು ಶುಡ್ ಆಲ್ಸೋ ಬಿ ಅ ಗುಡ್ ಲಿಸ್ನರ್. ಸೊ ಕಮ್ಯುನಿಕೇಷನ್ ಈಸ್ ವೆರಿ, ವೆರಿ ಇಂಪಾರ್ಟೆಂಟ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಇಸ್ ಓನರ್‌ಶಿಪ್. ಇವಾಗ ನೀವು ಪ್ರಾಜೆಕ್ಟಲ್ಲಿ ಒಂದೇನೋ ರಿಸ್ಕ್ ಬರುತ್ತೆ. ಅಯ್ಯೋ! ಇದು ನಂದಲ್ಲ. ನಾನು ಏನಕ್ಕೆ ಓನರ್‌ಶಿಪ್ ತಗೊಳ್ಳಿ? ಮೇ ಬಿ ಇದು ಟೆಸ್ಟರ್‌ದೇನೋ ಇಶ್ಯೂ ಅಥವಾ ಇನ್ನೊಂದು ಬಿಸ್ನೆಸ್ ಟೀಮ್‌ದೇನೋ ಇಶ್ಯೂ ಅಂತ ನೀವು ಕೂತ್ಕೊಳ್ಳೋದಲ್ಲ. ಯು ಆರ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಸೊ ನೀವು ಅದನ್ನ ಓನ್ ಮಾಡಬೇಕಾಗುತ್ತೆ. ಇನ್ ದ ಸೆನ್ಸ್ ನೀವೇ ಸಾಲ್ವ್ ಮಾಡಬೇಕು ಅಂತಲ್ಲ. ಅದನ್ನ ಯಾವ ಥರ ಸಾಲ್ವ್ ಮಾಡಬೇಕು? ಸೊ ಯಾರು ಅದನ್ನ ಆಕ್ಷನ್ ಓನರ್? ಸೊ ಅದನ್ನ ಡಿಸ್ಕಸ್ ಮಾಡಿ ಅವ್ರಿಗೆ ಅಸೈನ್ ಮಾಡಿಬಿಟ್ಟು ಯು ಹ್ಯಾವ್ ಟು ಟೇಕ್ ದಟ್ ಓನರ್‌ಶಿಪ್. ಆ ಥರ ಓನರ್‌ಶಿಪ್ ತಗೊಂಡು ಅದರ ರೈಟ್ ಆಕ್ಷನ್ ಓನರ್ ಯಾರಿರ್ತಾರೆ ಅವ್ರಿಗೆ ಅಸೈನ್ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಪೀಪಲ್ ವಿಲ್ ಸ್ಟಾರ್ಟ್ ಇಗ್ನೋರ್ ಮಾಡ್ತಾರೆ. ಅವ್ರಿಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ಅದು ನಿಮ್ಮ ಪ್ರಾಜೆಕ್ಟ್‌ನ ಡಿಲೇ ಮಾಡಕ್ಕೆ ಶುರು ಮಾಡುತ್ತೆ. ಸೊ ಓನರ್‌ಶಿಪ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಕಿಲ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ನೆಕ್ಸ್ಟ್ ಸ್ಕಿಲ್ ಬಂದ್ಬಿಟ್ಟು ಪ್ಲಾನಿಂಗ್ ಆ್ಯಂಡ್ ಆರ್ಗನೈಸೇಷನ್. ಸೊ ನೀವೊಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀರಾ ಅಂದರೆ ನೀವು ತುಂಬ ಟಾಸ್ಕ್ ಮೇಲೆ ವರ್ಕ್ ಮಾಡ್ತಿರ್ತೀರಾ. ತುಂಬ ಟಾಸ್ಕ್ಸ್ ಇರುತ್ತೆ, ಟೈಮ್ ಲೈನ್ಸ್, ಡಿಪೆಂಡೆನ್ಸೀಸ್, ರಿಸ್ಕ್ಸ್, ಸ್ಟೇಕ್ ಹೋಲ್ಡರ್ ಮ್ಯಾನೇಜ್ಮೆಂಟ್. ಸೊ ಈ ಥರ ತುಂಬ ಒಂದು ಟಾಪಿಕ್ಸ್ ಮೇಲೆ ವರ್ಕ್ ಮಾಡ್ತಿರ್ತೀರಾ. ಸೊ ಅವಾಗ ನೀವು ಎಷ್ಟು ಆರ್ಗನೈಸ್ಡ್ ಆಗಿ ಇರ್ತೀರಾ, ಎಷ್ಟು ಆರ್ಗನೈಸ್ಡ್ ಆಗಿ ಪ್ಲಾನ್ ಮಾಡ್ತೀರಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲಾನಿಂಗ್ ಆ್ಯಂಡ್ ಆರ್ಗನೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಅಗೇನ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಇಸ್ ಸ್ಟೇಕ್ ಹೋಲ್ಡರ್ ಮ್ಯಾನೇಜ್ಮೆಂಟ್. ದಿಸ್ ಇಸ್ ಒನ್ ಆಫ್ ದ ಏನಂತ ಹೇಳಿ ಕ್ರಿಟಿಕಲ್ ಸ್ಕಿಲ್ ಇದು. ಯಾಕಂದ್ರೆ ನೀವು ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್ ಜೊತೆ ವರ್ಕ್ ಮಾಡ್ತಾ ಇರ್ತೀರಾ. ಬಟ್ ಒಬ್ಬೊಬ್ರಿಗೂ ಒಂದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಒಬ್ಬೊಬ್ರಿಗೆ ಟೈಮ್ ಲೈನ್ ಇಂಪಾರ್ಟೆಂಟ್ ಆಗಿರುತ್ತೆ, ಒಬ್ಬೊಬ್ರಿಗೆ ಬಜೆಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಒಬ್ಬೊಬ್ರಿಗೆ ಔಟ್ಪುಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾರ್ಯಾರ ಎಕ್ಸ್ಪೆಕ್ಟೇಷನ್ ಏನು ಅನ್ನೋದನ್ನ ತಿಳ್ಕೊಂಡು ಪ್ರಾಜೆಕ್ಟ್ ಗೋಲ್ಗೆ ಅಲೈನ್ ಮಾಡಿಬಿಟ್ಟು ನೀಟಾಗಿ ಕಮ್ಯುನಿಕೇಟ್ ಮಾಡಿ ಡೆಲಿವರ್ ಮಾಡೋದಿದೆಯಲ್ಲ, ಇಟ್ ಈಸ್ ಒನ್ ಆಫ್ ದ ಚಾಲೆಂಜಿಂಗ್ ಟಾಸ್ಕ್. ಸೊ ಸ್ಟೇಕ್ ಹೋಲ್ಡರ್ ಮ್ಯಾನೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ನೆಕ್ಸ್ಟ್ ಸ್ಕಿಲ್ ಬಂದ್ಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ಸ್ ಇಲ್ದಿರೋ ಪ್ರಾಜೆಕ್ಟ್ಸ್ ಇಲ್ಲ. ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಒಂದೊಂದ್ಸಲ ಡಿಲೇ ಆಗುತ್ತೆ, ಒಂದೊಂದ್ಸಲ ರಿಸೋರ್ಸ್ ಇಶ್ಯೂ ಆಗುತ್ತೆ, ಒಂದು ಟೆಕ್ನಿಕಲ್ ಇಶ್ಯೂ ಆಗುತ್ತೆ ಅಥವಾ ಬಜೆಟ್ ಇಶ್ಯೂ ಆಗುತ್ತೆ. ಸೊ ಈ ಥರ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಆವಾಗ ಪ್ಯಾನಿಕ್ ಆಗೋ ಬದಲು ಏನು ಪ್ರಾಬ್ಲಮ್? ಅದ್ರ ಇಂಪ್ಯಾಕ್ಟ್ ಏನಿದೆ? ಹೌ ಇಂಪಾರ್ಟೆಂಟ್ ಇಟ್ ಈಸ್? ಅಂದರೆ ಅದಕ್ಕೆ ನೀವು ಈಸ್ ಇಟ್ ವೆರಿ ಕ್ರಿಟಿಕಲ್ ಆರ್ ಮೀಡಿಯಮ್ ರಿಸ್ಕ್ ಅಥವಾ ಮ್ಯಾನೇಜ್ ಮಾಡೋ ಥರ ಇದೆಯಾ? ಅಥವಾ ಅದಕ್ಕೆ ಅವೈಲೇಬಲ್ ಆಪ್ಷನ್ಸ್ ಏನಿದೆ ಆ್ಯಂಡ್ ನೆಕ್ಸ್ಟ್ ಪಾಸಿಬಲ್ ಆಕ್ಷನ್ ಏನು ಅನ್ನೋದನ್ನ ನೀವು ಅನಲೈಸ್ ಮಾಡಬೇಕಾಗುತ್ತೆ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಕಿಲ್ಸ್ ಅಗೇನ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ದ ನೆಕ್ಸ್ಟ್ ಸ್ಕಿಲ್ ಇಸ್ ಟೆಕ್ನಿಕಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಲ್ಲೊಂದು ಮಿಸ್ಕನ್ಸೆಪ್ಷನ್ ಇದೆ. ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಡೆವಲಪರ್ ಲೆವೆಲ್ಗೆ ಟೆಕ್ನಿಕಲ್ ನಾಲೆಜ್ ಇರಬೇಕಾ? ನೋ. ಯಾಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅಜೈಲ್, ಸ್ಕ್ರಮ್, ಅಜೂರ್ ಡೆವಾಪ್ಸ್, APIs, ಕ್ಲೌಡ್ ಅಥವಾ ಏನೇ ಲೇಟೆಸ್ಟ್ ಟೆಕ್ನಾಲಜೀಸ್ ನೀವು ಪ್ರಾಜೆಕ್ಟಲ್ಲಿ ಯೂಸ್ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಟೆಕ್ನಿಕಲ್ ಸ್ಕಿಲ್ಸ್ ಏನು ಯೂಸ್ ಮಾಡ್ತಿದ್ರೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆದರೂ ಇರಬೇಕು. ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಟು ಹ್ಯಾವ್ ದ ಈಸಿ ಕನ್ವರ್ಸೇಷನ್ ವಿತ್ ಡೆವಲಪ್ಮೆಂಟ್ ಟೀಮ್. ಯಾವಾಗ ನೀವು ಡೆವಲಪ್ಮೆಂಟ್ ಟೀಮ್ ಜೊತೆ ಕನ್ವರ್ಸೇಷನ್ ಮಾಡ್ತೀರೋ ಅವಾಗ ನಿಮ್ಮ ಕಮ್ಯುನಿಕೇಷನ್ ಈಸಿ ಆಗುತ್ತೆ. ದ್ಯಾಟ್ಸ್ ವೈ ಟೆಕ್ನಿಕಲ್ ಸ್ಕಿಲ್ಸ್ ಬಗ್ಗೆ ಬೇಸಿಕ್ ನಾಲೆಜ್ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ ಲಾಸ್ಟ್ ಸ್ಕಿಲ್ ಈಸ್ ಕಂಟಿನ್ಯೂಸ್ ಲರ್ನಿಂಗ್ ಆ್ಯಂಡ್ ಇಂಪ್ರೂವ್ಮೆಂಟ್. ಇದು ಟೆಕ್ನಿಕಲ್ ಮಾರ್ಕೆಟ್ ಹೆಂಗಂದ್ರೆ ಹೊಸ ಟೆಕ್ನಾಲಜೀಸ್ ಬರ್ತಾ ಇರುತ್ತೆ, ಹೊಸ ಟೂಲ್‌ಗಳು ಬರ್ತಾ ಇರುತ್ತೆ. ಅಕಾರ್ಡಿಂಗ್ಲಿ ಕಂಪನಿಗಳು ಅದಕ್ಕೆ ಅಡಾಪ್ಟ್ ಆಗ್ತಿರ್ತವೆ. ಇವಾಗ ನಿಮಗೆ ಗೊತ್ತು AI ಯಾವ ಥರ ರೂಲ್ ಮಾಡ್ತಾ ಇದೆ ಅಂತ. ಸೊ ಆ ಥರ ನೀವು ಹೊಸ ಟೆಕ್ನಾಲಜಿಗಳಿಗೆ, ಹೊಸ ಟೆಕ್ನಿಕ್‌ಗಳಿಗೆ ನೀವು ಅಡಾಪ್ಟ್ ಆಗ್ತಾ ಇರಬೇಕು, ಕಲಿತಾ ಇರಬೇಕು. ನಿಮ್ಗೆ ಸ್ವಲ್ಪ ಟೈಮ್ ತಗೊಂಡು ಸರ್ಟಿಫಿಕೇಷನ್ಸ್ ಮಾಡ್ತಾ ಇರಬೇಕು. ಸೊ ಅದೆಲ್ಲ ನಿಮ್ಮ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಇದೇ ಥರ ಕಲಿತಾ ಇದ್ದೀನಿ. ನಾಟ್ ಜಸ್ಟ್ ಸರ್ಟಿಫಿಕೇಟ್, ನೀವು ಯಾವಾಗ ಒಂದು ಸೀನಿಯರ್ ಲೀಡರ್‌ಶಿಪ್ ಜೊತೆ ವರ್ಕ್ ಮಾಡ್ತೀರಾ ಅಥವಾ ಕೆಲವೊಂದು ವರ್ಕ್‌ಶಾಪ್ಸ್ ಅಟೆಂಡ್ ಮಾಡ್ತೀರಾ, ಅಲ್ಲಿ ಇನ್ನೊಂದೇನೋ ಹೊಸದು ಕಲಿತೀರಾ. ಸೊ ಯಾವಾಗಾದರೂ ನಿಮ್ಗೆ ಯಾವುದಾದ್ರೂ ಚಾನ್ಸ್ ಸಿಕ್ಕರೆ ವರ್ಕ್‌ಶಾಪ್ ಅಟೆಂಡ್ ಮಾಡೋಕ್ಕೆ ಅಥವಾ ಇನ್ನೊಂದೇನೋ ಸರ್ಟಿಫಿಕೇಟ್ ಮಾಡ್ಕೊಳ್ಳೋದಕ್ಕೆ, ಡೋಂಟ್ ಮಿಸ್ ದಟ್ ಚಾನ್ಸ್. ಅದು ಅಥವಾ ಇನ್ನೊಂದೇನೋ ಸಣ್ಣದೊಂದು ಯೂಟ್ಯೂಬ್ ವಿಡಿಯೋ ಬಂದ್ರೂ
ನೋಡಿ ಅದರಿಂದ ಏನೋ ಇನ್ನು ಒಂದು ಪಾಯಿಂಟ್ ನೀವು ಕಲ್ತ್ರೂ ಕೂಡ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆಫ್ಟರ್ ಆಲ್ ನಿಮಗೆ ಇದೊಂದು ಪ್ರಾಜೆಕ್ಟ್ ಮ್ಯಾನೇಜರ್ ಒಂದು ರೋಲಲ್ಲಿ ನೀವು ಬೆಳಿಬೇಕು ಅಂತ ಇದ್ರೆ ರೋಲ್ಗೋಸ್ಕರ ವೇಟ್ ಮಾಡಬೇಡಿ, ಡೆಸಿಗ್ನೇಷನ್ಗೋಸ್ಕರ ವೇಟ್ ಮಾಡಬೇಡಿ. ಆಲ್ರೆಡಿ ಸ್ಟಾರ್ಟ್ ಆಕ್ಟಿಂಗ್ ಲೈಕ್ ಒನ್ ಪ್ರಾಜೆಕ್ಟ್ ಮ್ಯಾನೇಜರ್ ಸ್ಕಿಲ್ಸ್ನ ನೀವು ತೋರ್ಸಕ್ಕೆ ಶುರು ಮಾಡಿ. ಸೊ ಅಲ್ಟಿಮೇಟ್ಲಿ ನಿಮಗೆ ಆ ರೋಲ್ ಸಿಕ್ಕೇ ಸಿಗುತ್ತೆ. ಸೊ ನಿಮಗೆ ಸಿಕ್ಕಿರೋ ರೋಲಲ್ಲಿ ನೀವು ಆಲ್ರೆಡಿ ಪ್ರಾಜೆಕ್ಟ್ ಮ್ಯಾನೇಜರ್ ಥರ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಲಿ. ಬಿಕಾಸ್ ಅಲ್ಟಿಮೇಟ್ಲಿ ನಿಮ್ಗೆ ಏನು ರೋಲ್ ಬೇಕೋ ಅದು ನೀವು ಸ್ಕಿಲ್ಸ್ನ ತೋರ್ಸಕ್ಕೆ ಶುರು ಮಾಡಿದ ಮೇಲೆ ಸಿಗುತ್ತೆ. ಸಡನ್ ಆಗಿ ಯಾರೋ ಪ್ರಾಜೆಕ್ಟ್ ಮ್ಯಾನೇಜರ್ ರೋಲ್ ಕೊಟ್ಬಿಟ್ಟು ಓಕೆ ಯು ಆಕ್ಟ್ ಲೈಕ್ ಒನ್ ಅಂತ, ಸೊ ಯು ಸ್ಟಾರ್ಟ್ ಮ್ಯಾನೇಜಿಂಗ್ ಪ್ರಾಜೆಕ್ಟ್ ಅಂತ ಯಾರು ಹೇಳಲ್ಲ. ಸೊ ಆಲ್ರೆಡಿ ಸ್ಟಾರ್ಟ್ ಆಕ್ಟಿಂಗ್ ಲೈಕ್ ಒನ್, ಸ್ಟಾರ್ಟ್ ಥಿಂಕಿಂಗ್ ಲೈಕ್ ಒನ್. ಸೊ ಇಟ್ಸ್ ಗೋನ ಹೆಲ್ಪ್ ಯು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇಫ್ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಆಮ್ ಗೋಯಿಂಗ್ ಟು ಆನ್ಸರ್ ಆಲ್ ದೋಸ್ ಕ್ವೆಶನ್ಸ್. ಟೇಕ್ ಕೇರ್ and meet you in the next video. As I say always, be kind to yourself, be kind to your family, take care of yourself. Lots of love. Bye bye.